ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಮಧ್ಯೆ ಮಾತಿನ ಚಕಮಕಿನೇ ಶುರುವಾಗಿದೆ. ಎಸ್ ವೀಕ್ಷಕರೇ, ಇಷ್ಟು ದಿನ ಕಾಂಗ್ರೆಸ್ ಹಾಗೂ BJP, JDS ಹಾಗೂ ಕಾಂಗ್ರೆಸ್ ಹೀಗೆ ಮಾತಿನ ಚಕಮಕಿಗಳು ನಡೀತಾ ಇತ್ತು. ಆದರೆ ಈಗ BJP ವರ್ಸಸ್ BJP ಮಾತಿನ ಚಕಮಕಿ ಶುರುವಾಗಿದೆ. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದಂತಹ ಮಾತು, ಅಗರ್ವಾಲ್ ಹಾಗೂ ಶ್ರೀರಾಮ್ ಅವರ ಮಧ್ಯೆ ಆಗಿದ್ದಂತಹ ಮಾತಿನ ಚಕಮಕಿ ಏನಿತ್ತು, ಆಗ ಶ್ರೀರಾಮುಲು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದಕ್ಕೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರೇ ಕಾರಣ. ಜನಾರ್ದನ್ ರೆಡ್ಡಿ ಹೈಕಮಾಂಡ್ಗೆ ಇಲ್ದಿದ್ದೆಲ್ಲ ಹೇಳಿ ನನ್ನನ್ನು ರಾಜಕೀಯದಿಂದನೇ ಹೊರಗಡೆ ಕಳಿಸ್ಬೇಕು ಅಂತ ಏನೇನೋ ಸಂಚು ರೂಪಿಸ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಈ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಅವನ ರೌಡಿ ಶೀಟಿಂದ ಹೊರಗಡೆ ತಂದು, ರೌಡಿ ಶೀಟಿಂದ ತೆಗೆದು ಹಾಕಿ ರಾಜಕೀಯಕ್ಕೆ ಎಂಟ್ರಿ ಮಾಡಿಸಿ, ಅಲ್ಲಿಂದ ರಾಜಕೀಯದ ಹಾದಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದೆ ನಾನು. ಆದರೆ ಇವತ್ತು ನನಗೆ ದ್ರೋಹ ಮಾಡ್ತಾ ಇದ್ದಾರೆ, ನನ್ನನ್ನೇ ದೂರ್ತಾ ಇದ್ದಾನೆ ಶ್ರೀರಾಮುಲು. ಇದನ್ನೇ ಇರಬಹುದು ಈ ಒಂದು ತಾಯಿ ಎದೆ ಹಾಲು ಕುಡಿದು ತಾಯಿನೇ ಒದಿತಾರೆ ಅಂತ ಏನು ಗಾದೆ ಮಾತು ಹೇಳ್ತಾರೆ, ಅದನ್ನು ಇಂಥವ್ರು ನೋಡೇ ನಮ್ಮ ಹಿರಿಯರು ಆ ಗಾದೆ ಮಾತು ಹೇಳಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆಗೆ ಶ್ರೀರಾಮುಲು ಕೂಡ ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತಾನೆ ಇದೆ. ಸೊ ಈ ಶ್ರೀರಾಮುಲು ಅವರು, ನಾನು ಸ್ವತಃ ಚಿಕ್ಕ ವಯಸ್ಸಿಂದನೂ ಕೂಡ ರಾಜಕೀಯದಿಂದನೇ ಬೆಳೆದು ಬಂದಿರುವವನು. ನಮ್ಮ ಕುಟುಂಬ ರಾಜಕೀಯದಿಂದ ಬಂದಂತಹ ಕುಟುಂಬ. ಅವರೆಲ್ಲ ಏನು ರಾಜಕೀಯ ಮಾಡ್ತಾಯಿದ್ರು ಅದನ್ನು ನೋಡಿ ಬೆಳೆದು ಬಂದಿರೋದಷ್ಟೇ ಹೊರತು ನಾನು ಯಾರಿಂದ ಕೂಡ ನನಗೆ ಯಾವುದೇ ರೀತಿಯಾದಂತಹ ಲಾಭ ಆಗಿಲ್ಲ. ನಾನೇನು ಸೀದಾ ಏರೋಪ್ಲೇನಿಂದ ಅಥವಾ ಹೆಲಿಕಾಪ್ಟ್ರಿಂದ ಬಂದಂಥವನಲ್ಲ. ಬಡ ಕುಟುಂಬದಿಂದ, ರಾಜಕೀಯ ಒಂದು ಹಿನ್ನೆಲೆ ಇರುವಂತಹ ಕುಟುಂಬದಿಂದ ರಾಜಕೀಯವನ್ನು ನೋಡ್ತಾ ನಾನೇ ಸ್ವತಃ ಬೆಳೆದು ಬಂದಿದ್ದೀನಿ ಅಷ್ಟೇ ಹೊರತು ಇದರಿಂದ ನನಗೆ ಯಾವುದೇ ರೀತಿಯಾದಂತಹ ಯಾರಿಂದನೂ ಕೂಡ ಲಾಭ ಆಗಿಲ್ಲ ಅಂತ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ವೀಕ್ಷಕರೇ, ಇವರಿಬ್ಬರ ಮಧ್ಯೆ ಇನ್ನೂ ಯಾವ ರೀತಿಯಾದಂತಹ ಒಂದು ಮಾತಿನ ಚಕಮಕಿ ನಡಿಬೋದು. ಅಷ್ಟು ಒಂದು ಕುಚುಕು ಗೆಳೆಯರಾಗಿದ್ದಂಥ ಇವರಿಬ್ಬರ ಮಧ್ಯೆ ಯಾವ ಒಂದು ವಿಚಾರಕ್ಕೆ ವೈಷಮ್ಯ ಮೂಡಿದೆಯೋ ಸದ್ಯಕ್ಕಂತೂ ಅರ್ಥ ಆಗ್ತಾಯಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರ ಮಿತ್ರರ ನಡುವೆ ಎಲ್ಲೋ ಒಂದು ರೀತಿಯಾಗಿ ವೈಷಮ್ಯ ಮೂಡಿರೋದಂತೂ ನಿಜ ಅಂತ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಸುದ್ದಿಯನ್ನು ನಾವು ನೋಡೋದಾದರೆ, ಮೈಕ್ರೋ ಫೈನಾನ್ಸ್ಗೆ ಶೀಘ್ರ ಮುಗುದಾರ. ಇಷ್ಟು ದಿನ ಏನು ಜನ ಎಲ್ಲ ಚಾಮರಾಜನಗರ ಆಗಿರಬಹುದು, ನಂಜನಗೂಡು ಆಗಿರಬಹುದು, ಹೊನ್ನಾವರ ಈ ಭಾಗಗಳಲ್ಲಿ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಸ್ಟಾರ್ಟ್ ಆಗಿತ್ತು. ಸೊ ಅದಾದ ನಂತರ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡ್ರು. ಈ ಸರ್ಕಾರಗಳೆಷ್ಟು, ಅದು ಯಾವುದೇ ಸರ್ಕಾರ ಆಗಿರಲಿ, BJP, ಕಾಂಗ್ರೆಸ್, JDS ಯಾವ ಸರ್ಕಾರ ಆಗಿರಬಹುದು, ಯಾವುದಾದ್ರೂ ಒಂದು ಅನಾಹುತಗಳಾದ ನಂತರ ಅಥವಾ ಸಾವು ನೋವುಗಳಾದ ನಂತರನೇ ಎಚ್ಚೆತ್ಕೊಳ್ಬೋದು. ಸೊ ಈಗಲೂ ಕೂಡ ಅದೇ ಆಗ್ತಾಯಿದೆ. ಸಿದ್ದರಾಮಯ್ಯವರು ಈ ಒಂದಷ್ಟು ಸಾವು ಏನಾಯಿತು ಅದಾದ ನಂತರ ಎಚ್ಚೆತ್ಕೊಂಡು ಇದಕ್ಕೆಲ್ಲ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಸೊ ಇನ್ನು ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾಗೂ ಮೀಟ್ರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಇವೆಲ್ಲವೂ ಕೂಡ ಅತಿ ಹೆಚ್ಚಾಗ್ತಾ ಇದೆ. ಹಳ್ಳಿ ಅಂದರೆ ಗ್ರಾಮೀಣ ಭಾಗಗಳಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಭಾಗಗಳಲ್ಲೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಹಾಗೂ ಬಡ್ಡಿ ದಂಧೆ ಏನು ನಡೀತಾ ಇದೆ ಇದರ ಒಂದು ಹಾವಳಿಗಳು ಹೆಚ್ಚಾಗಿ ಮೀಟ್ರ್ ಬಡ್ಡಿ ಕಟ್ಟೋಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳುವಂತಹದ್ದು, ಊರು ಬಿಟ್ಟು ಹೋಗುವಂಥದ್ದು, ಮನೆ ಮಠಗಳನ್ನು ಮಾರ್ಕೊಳ್ಳುವಂಥ ಕೆಲಸಗಳಾಗ್ತಾಯಿದೆ. ಸೊ ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು ಅಂತ HK ಪಾಟೀಲ್ ಅವರು ಕೂಡ ಹಾಕಿದ್ದಾರೆ. ನೋಡೋಣ ಈ ಒಂದು ವಿಚಾರವಾಗಿ ಯಾವ ರೀತಿಯ ಒಂದು ನಿರ್ಧಾರವನ್ನು ಅಥವಾ ಯಾವ ರೀತಿಯ ಕಾನೂನನ್ನು ತರ್ತಾರೆ ಸಿದ್ದರಾಮಯ್ಯ ಅವರು ಅಂತ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ಅಮೇರಿಕಾದಲ್ಲಿ ಹೆರಿಗೆಗಾಗಿ ಮುಗಿಬಿದ್ದಂತಹ ಭಾರತೀಯರು, ಒಂದು ರೀತಿ ಹುಚ್ಚರು ಸಂತೆನೇ ಹೇಳ್ಬೋದು, ಹುಚ್ಚರು ಸಂತೆ ಅಂತಾನೆ. ಯಾಕಂದರೆ ವೀಕ್ಷಕರೇ, ಮೊನ್ನೆಯಷ್ಟೇ ಅಧಿಕಾರ ತೆಗೆದುಕೊಂಡಂತಹ ಅಮೇರಿಕ ಅಧ್ಯಕ್ಷ ಟ್ರಂಪ್ ಅವರು ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಮೇರಿಕಾದಲ್ಲಿರುವಂತಹ ಭಾರತೀಯರ ಮಕ್ಕಳಿಗೆ ಪೌರತ್ವ ಇನ್ನು ಮುಂದೆ ಸಿಗೋದಿಲ್ಲ, ಅದೆಲ್ಲವೂ ಕೂಡ ಇನ್ನು ಮುಂದೆ ರದ್ದಾಗುತ್ತೆ. ಯಾವುದೇ ರೀತಿಯಾದಂತಹ ಅಮೇರಿಕದಲ್ಲಿರುವ ಭಾರತೀಯರಿಗೆ ಪೌರತ್ವ ಇಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಈ ಒಂದು ಫೆಬ್ರವರಿ 19 ಹುಟ್ಟುವಂತಹ ಮಕ್ಕಳಿಗೆ ಮಾತ್ರ ಪೌರತ್ವ ಇರುತ್ತೆ. ಅದಾದ ನಂತರ ಏನಾದರೂ ಅಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಪೌರತ್ವ ಇರೋದಿಲ್ಲ ಅಂತ. ಸೊ ಹಾಗಾಗಿ
ಯಾರ್ಯಾರಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅವರೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಪೌರತ್ವ ಸಿಗಬೇಕು ಅನ್ನೋ ಒಂದು ಆತುರದಿಂದ ಫೆಬ್ರವರಿ 19 ಒಳಗೇನೆ ಮಕ್ಕಳ ಒಂದು ಹೆರಿಗೆ ಮಾಡಿಸ್ಕೊಳ್ಬೇಕು, ಸಿಸರಿನ್ ಆದರೂ ಕೂಡ ಪರವಾಗಿಲ್ಲ, ಹೆರಿಗೆ ಮಾಡಿಸ್ಕೊಳ್ಳೇಬೇಕು ಅಂತ ಆಸ್ಪತ್ರೆಗಳಿಗೆ ಮುಗಿಬೀಳ್ತಾ ಇದ್ದಾರೆ. ಇಡೀ ಆಸ್ಪತ್ರೆಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಹೆರಿಗೆಯ ಒಂದು ಗರ್ಭಿಣಿ ಮಹಿಳೆಯರಿಂದ. ಇದು ಒಂದು ರೀತಿ ಅದೇ ನಾನು ಆಗಲೇ ಹೇಳ್ದಂಗೆ ಹುಚ್ಚರಸ್ ಅಂತಲೇ ಹೇಳ್ಬೋದು. ಏಕೆ ನಮ್ಮ ನಾಡಲ್ಲಿ ಜಾಗ ಇಲ್ವಾ ಇವರಿಗೆಲ್ಲ? ನಮ್ಮ ನಾಡಲ್ಲಿ ಎಷ್ಟೋ ಜನ ಯಾವ್ಯಾವ ಭಾಗದಿಂದ ಬಂದೋ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವರು ಒಂದು ಹೊರ ದೇಶದ ವ್ಯಾಮೋಹಕ್ಕೆ, ಒಂದು ಯಾವುದೋ ಒಂದು ವ್ಯಾಮೋಹಕ್ಕೆ ಕಟ್ಟುಬಿದ್ದು ಇಲ್ಲಿಂದ ಅಲ್ಲಿಗೆ ಹೋಗಿ ಈ ರೀತಿಯಾಗಿ ಅಲ್ಲಿರುವಂತಹ ಡಾಕ್ಟ್ರು ಹೇಳ್ತಿದ್ದಾರಂತೆ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ತುಂಬ ಒಂದು ತೊಂದರೆಗಳು ಕೂಡ ಆಗುತ್ತೆ ಅಂತ ಅದೆಲ್ಲವನ್ನೂ ಸಹ ಕೇರ್ ಮಾಡದೆ ಅಲ್ಲಿರುವಂತಹ ಮಹಿಳೆಯರು ಇಲ್ಲ ಏನೇ ಆಗಲಿ ಫೆಬ್ರವರಿ 19 ನಮಗೆ ಹೆರಿಗೆ ಆಗಲೇಬೇಕು, ಸಿಜರಿನ್ ಆದರೂ ಪರವಾಗಿಲ್ಲ ಅಂತ ಈ ರೀತಿ ಮಾಡ್ಕೊಳ್ಳೋದು ಎಷ್ಟು ಮಾತ್ರ ಸರಿ? ಇದು ಯಾವ ರೀತಿ ಇದು ಮುಂದೆ ಬೇರೆ ಯಾವುದಾದ್ರೂ ಆದೇಶ ಬಂದರೆ ಏನು ಮಾಡ್ತಾರೆ ಇವರೆಲ್ಲ? ಹಾಗಾದರೆ ಇಲ್ಲಿಂದ ಅಲ್ಲಿ ಹೋಗಿ ನಮ್ಮ ನಾಡಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು, ಇಲ್ಲಿ ಜೀವನ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು, ಅಂಥದ್ರಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಜೀವನ ಮಾಡಿ ಈ ರೀತಿಯಾಗಿ ಆರೋಗ್ಯವನ್ನು ಕೆಡಿಸ್ಕೊಂಡು ಪೌರತ್ವ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ ಯಾಕೆ ಬೇಕು? ನೋಡೋಣ ವೀಕ್ಷಕರೇ, ಇಲ್ಲಿರುವಂತಹ ಭಾರತೀಯರಿಗೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರು ಇನ್ನೂ ಯಾವ್ಯಾವ ಆದೇಶ ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದು ರೀತಿ ಯಾವುದಾದ್ರೂ ಆದೇಶಗಳು ಬಂದರೆ ಅಲ್ಲಿರುವಂತಹ ಭಾರತೀಯರಿಗೆ ಇದರಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಸದ್ಯಕ್ಕಂತೂ ಗೊತ್ತಿಲ್ಲ. ಈ ಒಂದು ಆದೇಶ ಆಗಿರೋದಂತೂ ನಿಜ. ಫೆಬ್ರವರಿ 19 ನಂತರ ಅಮೆರಿಕದಲ್ಲಿರುವಂತಹ ಭಾರತೀಯ ಮಕ್ಕಳಿಗೆ ಪೌರತ್ವ ಸಿಗೋದಿಲ್ಲ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇದೆಲ್ಲವೂ ಕೂಡ ಇವತ್ತಿನ ಈ ಸುದ್ದಿಗಳಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.